ಎಸ್ ಫೈನಲಿ ಗೈಸ್ ನಾವು ಬಂದೀವಿ ಜಟಾಯುಕ್ಕೆ. ಇಲ್ಲಿ ಕಾರ್ ಪಾರ್ಕ್ ಮಾಡಿದ್ವಿ. ಇಲ್ಲಿಂದ ನೆಕ್ಸ್ಟ್ ಹೋಗ್ಬೇಕಾಗಿದ್ದು ಅಲ್ಲಿ ಒಳಗೆ ಹೋಗಿ ಟಿಕೆಟ್ ತೊಗೋಬೇಕೀಗ. ಪಾರ್ಕಿಂಗ್ ಎಲ್ಲ ಮಸ್ತ್ ಐತಿ. ನೈಟ್ ಎಲ್ಲ ಫುಲ್ ಮಳೆ ಆಯಿತು, ಹಂಗಾಗಿ ನಾನು ವಿಡಿಯೋ ಲಾಗ್ ಮಾಡೋಕ್ಕೆ ಆಗಲಿಲ್ಲ. ನಿನ್ನೆ ನಾವು ಅಲ್ಲಿ ಬೋಟಿಂಗ್ ಹೋಗ್ಬೇಕು ಅನ್ಕೊಂಡ್ವಿ, ಅದು ನಾವು ಪ್ಲ್ಯಾನ್ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಯಾಕಂದ್ರೆ ಸುಮ್ಮನೆ ಡೆಡ್ ಅಮೌಂಟ್ 12,000 ಹಾಕಿದ್ರೆ ಈಗ ನೆಕ್ಸ್ಟ್ ಲೊಕೇಶನ್ಗೆ ಹೋಗೋಣ. ಹೋಗಿ ಅಲ್ಲಿ ಈಗ ಇದಕ್ಕೆ ಬಂದೀವಿ ನಾವು ಆ್ಯಕ್ಚುಲಿ ಜಟಾಯುಕ್ಕೆ. ಅಲ್ಲಿ ಹೋಗಿ ನೆಕ್ಸ್ಟ್ ಪ್ಲೇಸ್ ತೋರಿಸ್ತೀನಿ. ಅಲ್ಲಿ ನೋಡ್ರಿ, ಅಲ್ಲಿ ಕೊಂಡ್ಬೇಕು ರೂಪ್ ಒಳಗೆ ಹೋಗ್ಬೇಕಾಗುತ್ತೆ, ಹೋಗೋಣ್ರಿ ಅಂತ. ಇಲ್ಲಿ ಡ್ರೋನ್ ಶೂಟ್ ಅಲೌಡ್ ಇಲ್ಲ ಅಂತ ನೋಡಿ. ಡ್ರೋನ್ ಶೂಟ್ ನಾವೆಲ್ಲ ಹೊರಗೆ ಹೋಗಿ ಹೊಡಿಲ್ಲ ಅಂದ್ರೆ ಹೊಡಿಲ್ಲ. ಇಲ್ಲಿ ಡ್ರೋನ್ ಅಲೌಡ್ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ನೋಡ್ರಿ ಟಿಕೆಟ್ ಕೌಂಟ್ರ್ ಅದ, ಟಿಕೆಟ್ ತೊಗೋಬೇಕು. ಫಾರ್ ಪರ್ಸನ್ ಎಷ್ಟೈತೆ ಗೊತ್ತಿಲ್ಲ, ನೋಡು. ನಾವು ಟಿಕೆಟ್ ತರಕ್ಕೆ ಹೋಗ್ಯಾನ, ಟಿಕೆಟ್ ಮೇಲೆ ಚೆಕ್ ಮಾಡೋಣ. ಮೇಲೆ ಹೋಗ್ಬೇಕಾದ್ರೆ ನಮ್ಗೆ ಸಿಗೋಣ ಅಂತ ನಾವು ರೂಪಾಯಿ ಒಳಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ರೆ ನಮ್ಮ ಸಚಿನ್ ಟಿಕೆಟ್ ತೊಗೊಂಬ ಅಂತ ಕಳಿಸಿದ್ರೆ ವಾಕ್ ತೊಗೊಂಬನ. ಅದಕ್ಕೆ ಭಾಳ ಡಿಫ್ರೆನ್ಸ್ ಇಲ್ಲ, ಬರೀ 10 ರೂಪಾಯಿ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ ಅಂತ ಅದು ಲಪಡ ಮಾಡ್ಕೊಂಬಂದಾನ. ಈಗ ನಡ್ಕೊಂಡು ಹೋಗೋಕೆ ಹಚ್ಚ ನಮಗೆ ನೋಡ್ರಿ ಎಷ್ಟು 880 ಸ್ಟೆಪ್ಸ್ ಹತ್ತಬೇಕಂತೆ. ಈಗ ಜಸ್ಟ್ ಒಂದು 10 ಹತ್ತಿದ್ವಿ ಅನ್ಸುತ್ತೆ ನಾವು. ಇಲ್ಲಿಂದ ಸ್ಟಾರ್ಟ್, ಆ್ಯಕ್ಚುಲಿ ಇಲ್ಲಿಂದ ಸ್ಟಾರ್ಟ್. ಏನಸಪ್ಪ ಸಚಿನ್ ಮಾಡೋಕೆ ಮಸ್ತ್ ಎಂಜಾಯ್ ಮಾಡ್ಕೊಂಡು ಅದ್ರೊಳಗೆ ಹೋಗ್ಬೇಕಂತ ನನ್ನ ಪ್ಲ್ಯಾನ್ ಇತ್ತು. ನಡ್ಕೊಂಡು ಹೋಗಕ್ಕೆ ಚೆನ್ನಾಗಿ. ಯಾವ್ದಾರ ಹುಲಿ ಸಿಂಹ ಅಟ್ಯಾಕ್ ಮಾಡ್ಕೊಂಡ್ರೆ ಸಚಿನ್ ಎತ್ತಿ ಹಾಕ್ಕೊಟ್ಟು ಹೋಗ್ಬಿಡ್ತೀನಿ ನಾನಂದ್ರೆ. ಈ ಹುಲಿ ನೋಡ್ರಿ, ಅದು ಟಿಕೆಟ್ ತೊಗೊಂಡಿದ್ದೆ. ಮಕ ತೋರಿಸ್ನಿಂದ ಏನೋ ಕಂದಲೆ, ಏನೋ ಏನ್ ಸ್ಪಾಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ನೋಡ್ರಿ ಗೈಸ್ ಹೆಂಗೈತಪ್ಪ ಅಂದ್ರೆ ಯಾರೂ ಇಲ್ಲ ನಮ್ಮ ಬಿಟ್ಟು ನಡ್ಕೊಂಡು ಹೋಗೋರು. ಎಲ್ಲರೂ ಅಲ್ಲೇ ರೂಪಾಯಿ ಹಾಕೊಂತಾರೆ, ನಾವು ಅಷ್ಟೇ ನಡೆಯೋದಾತೆ. ಬಟ್ ಇಲ್ಲಿ ನಮ್ಮ ಡ್ರೋನ್ ಪರ್ಮಿಷನ್ ಒಂದು ಕೊಡಬೇಕಿತ್ತು. ಅದ್ರ 5 days ಬಿಫೋರ ತೊಗೋಬೇಕಂತ ಡ್ರೋನ್ ಪರ್ಮಿಷನ್ ನಾವು ತೊಗೊಂಡಿಲ್ಲ. ನೋಡೋಣ, ಆದಷ್ಟು ನಿಮಗೆ ನಾನು ಡ್ರೋನ್ ಫ್ಲೈ ಮಾಡಿ ತೋರ್ಸೋಕೆ ಟ್ರೈ ಮಾಡ್ತೀನಿ. ಯಾಕಪ್ಪ ಅಂದರೆ ಅಲಾವಿಲ್ಲ ಅಂತ ರೋಡ್ ಮೇಲೆ ಎಲ್ಲರೂ ನಿಂತು ಟ್ರೈ ಮಾಡೋಣ. ಗುಹೆ ಬಂದೈತಿ, ಗುಹೆದೊಳಗೆ ಹಾಸಿ ಹೋಗ್ಬೇಕು. ಆಲ್ರೆಡಿ ಇಲ್ಲ ನಮ್ಮ ಪ್ಯಾಕೇಜ್ ಅಲ್ಲಾಗ, ಯಾಕೆ ಬಿಟ್ಟು ಯಾರೂ ಇಲ್ಲ, 3 ಜನ ಬಿಟ್ಟು ಒಳಗೆ ಹೋಗೋಣ. ಅಷ್ಟು ಟಫ್ ಐತಪ್ಪ ಅಂದ್ರೆ ನಡ್ಕೊಂಡು ಹೋಗೋದು. ಹೇಳಿದ್ರು ನಡ್ಕೊಂಡು ಹೋಗ್ಬೇಡ್ರಿ, ಆರಾಮ್ಸೆ ಹೋಗ್ರಿ ಅಂತೇಳಿ ನಮ್ಮ ಸಚ್ಚ ಗಡಬಡ್ ಮಾಡಿ ಗದ್ದಲ ಮಾಡ್ಯಾನ. ಐತಪ್ಪ ನಿಂದ್ರೆ ಹೆಂಗೆ ನಿಂತಾರ ಅವ್ರೆ, ಆಗತ್ತಿಲ್ಲ ಅವ್ರಿಗೆ. ಕರ್ಕೊಂಬಂದ ಒದ್ದಾಡಿ ಹೋದ್ರು. ಬರೀ ಕರೆಕ್ಟ್ ಬಂದಿವಿ, 450 ಸ್ಟೆಪ್ಸ್ ಬಂದೀವಿ. ಒದ್ದಾಡತ್ತಾರೆ. ಅಪ್ಪಿತಪ್ಪಿನೂ ಬಾಯ್ ವಾಕ್ ತಗೋಕೆ ಹೋಗ್ಬೇಡ್ರಿ. ಇವಕ್ಕೆ ಹೆಂಗಿದಪ್ಪ ಅಂದ್ರೆ ಫುಲ್ ಅಪ್ ಅದಾವ, ಹತ್ತಕ್ಕಾಗಲ್ಲ. ನಮ್ಮ ಸ್ವಚ್ಛ ಮಾಡಿದ ಲಪಡ ಹ್ಯಾಟ್ಸ್ ಆಫ್ ಬಂತು. ಆಲ್ಮೋಸ್ಟ್ ಆಲ್ ಇನ್ನೊಂದು 200 ಸ್ಟೆಪ್ಸ್ ಅದಾವೆ. ಹತ್ತು ನೋಡೋದು ಹೆಂಗೆ ಬರತ್ತ ಅಂಥೇಳಿ ಅದ್ರಾಗ ಹೋಗ್ಬೇಕಂತ ನಮ್ದೈತಿ. ರಾಮನ್ ಪಾದನ ಎಷ್ಟು ದೊಡ್ಡದೈತಪ್ಪ ಅಂದ್ರೆ ಬಿಲೀವ್ ಮಾಡೋಕ್ಕಾಗಲ್ಲ, ಅಷ್ಟು ದೊಡ್ಡದದ. ನಾನು ನೋಡಿದ್ದು ಫಸ್ಟ್ ಟೈಮ್. ಇಷ್ಟು ದೊಡ್ಡದಿರ್ತದೆ ನಾವು ಅವ್ರ ಪಾದನ ಇಷ್ಟು ಇರ್ಬೇಕು, ಅವ್ರು ಎಷ್ಟು ಹೈಟ್ ಇರಬಾರ್ದು ಅಂತೇಳಿ ಗೊತ್ತಾಗ್ತಿಲ್ಲ. ಇಷ್ಟು ಮಸ್ತ್ ಅಂದ್ರೆ ಇಷ್ಟು ಮಸ್ತ್ ಐತಪ್ಪ ಅಂತ ನೋಡೋಕ್ಕೆ ಬರಬೇಕು. ಬಂದು ವಿಸಿಟ್ ಮಾಡಿ, ಯಾರು ರಾಮನ ಭಕ್ತರಿದ್ರಿ ಬಂದು ವಿಸಿಟ್ ಮಾಡಬೇಕಂತ ಪ್ಲೇಸ್ ನೋಡ್ಬೋದು. ರಾಮ ಇಲ್ಲಿ ಬಂದು ಹೆಜ್ಜೆ ಇಟ್ಟಿದ್ದ ಸ್ಥಳ ಇದೆ.
ಸೀತೆ ವನವಾಸದಿದ್ದಾಗ ಸೀತೆನ ರಾವಣ ಅಪಹರಿಸ್ತಾನೆ. ಆ ಟೈಮ್ನೊಳಗೆ ಜಟಾಯು ಅವ್ರಿಗೆ ರಾವಣ ಜೊತೆ ಯುದ್ಧ ಮಾಡಿ ರಾವಣ ಜಟಾಯುದು ರೆಕ್ಕೆ ಕಡಿತಾನೆ. ಜಟಾಯು ಏನಾಯ್ತು? ಏನಾಯ್ತು? ರಾವಣನು ಸೀತೆಯನ್ನು ಅಪಹರಿಸಿದನು, ದಕ್ಷಿಣಕ್ಕೆ ಹೋದನು. ಪ್ರಭು. ಆ ಟೈಮ್ದಾಗ ಬಿದ್ದ ಸ್ಥಳನೇ ಜಟಾಯು. ಸ್ಟ್ಯಾಚು ಅದ, ಅಲ್ಲಿ ಒಳಗೆ ಹೋಗಿ ವಿಸಿಟ್ ಮಾಡೋಣ. ಆಮೇಲೆ ಟೆಂಪಲ್ ಅದ, ಅಲ್ಲಿ ಮಾರ್ಕೆಟ್ ಅದ, ಮಾರ್ಕೆಟ್ನಾಗೂ ಸ್ವಲ್ಪ ಅಡ್ಡಾಡೋಣ, ನೋಡೋಣ ಏನೇನು ಸಿಗುತ್ತೆ ಏನೇನಿಲ್ಲ ಎಲ್ಲನೂ ನೋಡ್ಕೊಂಡು ಬರೋಣ ಅಂತ. ಎಸ್, ಫೈನಲಿ ನಾವು ಬಂದೀವಿ ಕನ್ಯಾಕುಮಾರಿಗೆ. ನಮ್ಮ ಇಂಡಿಯಾದ ಲಾಸ್ಟ್ ಬಾರ್ಡ್ರ್ ಇದೆ ಕೆಳಗೆ ಈ ಕಡೆ ನಮ್ಮ ಸೌತ್. ನಾವು ಬಂದೀವಿ ಕನ್ಯಾಕುಮಾರಿ, ಇದು ನಮ್ಮ ಇಂಡಿಯಾದ ಲಾಸ್ಟ್ ಬಾರ್ಡ್ರ್. ಹಿಂಗೆ ಹೋದ್ರೆ ಶ್ರೀಲಂಕಾ ಹೋಗ್ಬೋದು. ಬಟ್ ಶ್ರೀಲಂಕಾ ಹೋಗಕ್ಕೆ ನಾವು ಪ್ಲ್ಯಾನ್ ಮಾಡೀವಿ. ನಮ್ಮ ಸಚಿನ್ ಅವ್ರು ಹೂ ಅನ್ಬೇಕಷ್ಟೇ. ಹೂ ಅಂದ್ರೆ ಸಚಿನ್, ಹೂ ಅಂದ್ರೆ ರೈಟ್. ಶ್ರೀಲಂಕಾ ಒಂದು ನೋಡಿ ಬರೋಣ. ಫೈನಲಿ ನಾವು ಬಂದ್ವಿ ಕನ್ಯಾಕುಮಾರಿಗೆ. ನೋಡ್ಬೋದು ಅಲ್ಲಿ ಏನು ಕಾಣುತ್ತೆ ನೋಡ್ರಿ, ಅಲ್ಲೇ ಐತಿ ನಮ್ಮ ಸ್ವಾಮಿ ವಿವೇಕಾನಂದರದ್ದು ಮೂರ್ತಿ ಅದ. ಅಲ್ಲಿ ಹೋಗೋಣ, ಹೋಗಿ ಅದ್ರ ಬಗ್ಗೆ ಏನಾದರೂ ನಮ್ಗೆ ತಿಳಿಸ್ಕೊಡ್ತೀನಿ ಅಂತ. ಬಿಸಿಲು ಅಂತೂ ಇಷ್ಟ ಐತಿ ಅಂದ್ರೆ ಮುಕ್ಕೋಳಿ ಹರಿಯಂಗೆ ಬಿಸಿಲು ಐತಿ. ಬಿಸಿಲಿಗೆ ತಡ್ಕೋಕ್ಕಾಗೋದಿಲ್ಲ, ಅಷ್ಟು ಹೆವಿ ಬಿಸಿಲು ಐತಿ. ಅಲ್ಲಿ ನೋಡು, ಇಲ್ಲಿಂದ ಅಲ್ಲಿಗೆ ಬೋಟಿಂಗ್ ಒಳಗೆ ಹೋಗ್ಬೇಕಂತೆ. ಬೋಟಿಂಗ್ ಲಾಂಚ್ ಇರ್ತಾವೆ, ಅದ್ರಾಗ ಹೋಗ್ಬೇಕು. ಹೋಗೋಣ್ರಿ, ಅಲ್ಲಿ ಹೋಗಿ ಅಲ್ಲೆಲ್ಲ ನೋಡ್ಕೊಂಡು ಬರೋಣ ಅಂತ. ಚಲೋ ಹೋಗೋ ಫೈನಲಿ ನಾವು ಪಾಳೆ ಹಚ್ಚಿವಿ. ಎಲ್ಲಿ ಮತ್ತು ಬೋಟ್ನಾಗ ಹೋದ್ ಬದ್ಲಿ ಬೇಡ ಅಂತೇಳಿ ಸ್ವಿಮ್ಮಿಂಗ್ ಮಾಡ್ಕೊತ ಹೋಗ್ತಾ ಹೋಗ್ಬಂದ ಅಂತ ಮಾಡಿದ್ದೆ. ಸ್ವಿಮ್ಮಿಂಗ್ ಮಾಡ್ಕೋತ ಹೋಗಿ ತಂದಿಲ್ಲ ಪಾಸ್ ಹಚ್ಚಿನ, ಅಲ್ಲಿ ಹೋಗೋಣ ಅನ್ಬೇಕಂತವ್ರೆ. ನೋ ಬೋಟಿಂಗ್ ಸರ್, ಓನ್ಲಿ ಸ್ವಿಮ್ಮಿಂಗ್ ಅಂತ ಅನ್ಬೇಕಂತ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಎಷ್ಟು ರಶ್ ಐತಿ ಅಂದ್ರೆ ಎಷ್ಟು ರಶ್ ಐತಿ. ಹೆಂಗೆ ಕರ್ಕೊಂಡು ಹೋಗ್ತಾರ? ಒಂದು ಬೋಟಿಗೆ ಮಿನಿಮಮ್ 500-500 ಜನ ಹಾಕೊಂಡು ಹೋಗ್ತಿರ್ಬೇಕು ಇವರು. ನಾಡ್ರೆ ಹೋಗೋಣ, ಪಾಳೆ ಹಚ್ಚೇ ಬಿಟ್ಟಿವಿ, ಹೋಗೋಣ. ನಾನು ಫಸ್ಟ್ ಟೈಮ್ ನಿಮಗೂ ತೋರಿಸ್ತೀನಿ. ಬಾರಿ ನೀವು ಬಂದರೆ ಮಸ್ತ್ ಎಂಜಾಯ್ ಮಾಡಿರಿ. ಲೈಫ್ ಯಾವಾಗಲೂ ಎಂಜಾಯ್ ಮಾಡಿರಿ. ದುಡಿದು ಎಲ್ಲ ಮಾಡೋದಿದ್ದ ಎಂಜಾಯ್ ಮಾಡ್ಬೇಕು ಲೈಫ್. ಜಾಕೆಟ್ ಹಾಕೋಬೇಕಂತ, ಬರ್ರಿ ಜಾಕೆಟ್ ಹಾಕೊಂಡು ಸೇಫ್ ಹಾಕೊಂಡು ರೆಡಿ ಆಗೋಣ. ಶೂಟ್ ಮಾಡೋಕೆ ಅಲಾವ್ ಇಲ್ಲ, ಹಂಗಾಗಿ ಒಳಗೆ ಶೂಟ್ ಮಾಡಿಲ್ಲ. ಬರ್ರಿ ಏನಿದೆ ನೋಡ್ರಿ ಗೈಸ್, ಮಸ್ತ್ ಎಲ್ಲ ವಿಸಿಟ್ ಮಾಡಿದ್ವಿ. ಜ್ಞಾನ ಮಂದಿರಕ್ಕೆ ಹೋಗಿವಿ, ಜ್ಞಾನ ಮಾಡಿದ್ವಿ ಅಲ್ಲಿ. ಅಲೋ ಮಾಡಲಿಲ್ಲ, ಆದರೂ ಒಂದು ಕ್ಲಿಪ್ ಅಲ್ಲಿ ಒಂದು ಎಷ್ಟು ಹೋಮ್ ಅಂತ ಹೇಳಿ ಒಂದು ಲೈಟ್ ಮಸ್ತ್ ಇತ್ತು. ಒಂದು ವಿಡಿಯೋ ಮಾಡ್ಕೊಂಡು ಆ ಸ್ಟ್ಯಾಚು ಕಡೆ ಇವಾಗ ರೀಸೆಂಟ್ ಮುಂಚೆ ಬ್ರಿಡ್ಜ್ ಇರಲಿಲ್ಲ, ಇವಾಗ ರೀಸೆಂಟಾಗಿ ಬ್ರಿಡ್ಜ್ ಮಾಡ್ಯಾರ. ಆ ಬ್ರಿಡ್ಜ್ ಮೇಲೆ ವಾಕ್ ಮಾಡೋದೈತಿ ನೋಡ್ರಿ. ಅದು ಹೋಗೋಣ, ಯಾವ ಥರ ಫೀಲ್ ಅದ, ಬೀಚ್ ಮೇಲೆ ನಡ್ದಂಗೆ ಆಗುತ್ತೆ ನೋಡ್ರಿ. ಹೋಗೋಣ ಅಂತ ಹೆಂಗದಪ್ಪ ಅಂತ ಮಸ್ತ್ ವೈಬ್ ಅದ.
ನೆಕ್ಸ್ಟ್ ಅಲ್ಲಿ ಹೋಗೋಣ. ಹೋಗಿ ಲೊಕೇಶನ್ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಐತಿ. ಕಾಲಂತರೂ ಹಂಗೆ ಸುಡ ಆತಾವು ತಂಗದಲ್ಲ. ಇಷ್ಟು ಗ್ಲಾಸ್ ಹಾಕ್ಯಾರ, ನೀರು ಕಾಣ್ಬೋದು, ನಿಮಗೆ ನೀರು ಕಾಣ್ಬೋದು ಯಾವ ಥರ ಐತಪ್ಪ ಅಂತೇಳಿ. ಲೊಕೇಶನ್ ಅಂದ್ರೂ ಮಸ್ತ್ ವೈಬ್ ಅದ ನೋಡಿ. ಗ್ಲಾಸ್ ಮೇಲೆ ನಿಂದ್ರಬೇಡ ಅಂತ ಆಲ್ಮೋಸ್ಟ್ ಎಲ್ಲರೂ ಗ್ಲಾಸ್ ಮೇಲೆ ನಿಂದ್ರಾತಾರೆ. ಅನೌನ್ಸು ಮಾಡತ್ತಾರಲ್ಲ ಮೈಕ್ ತಗೊಂಡೆ. ಆ್ಯಕ್ಚುಲಿ ನಾನು ಅದೇ ಮಾಡಿದೆ. ಮಸ್ತ್ ಐತೆ. ಅಲ್ಲಿ ಒಂದು ವಿಡಿಯೋ ಶಾಟ್ ತೊಗೊಂಡೆ ನಾನು. ನೆಕ್ಸ್ಟ್ ಕ್ಯಾಮ್ರಾ ತರಬೇಕಿತ್ತು ನಾನು. ಇಲ್ಲ ಕ್ಯಾಮ್ರಾ ಬಂದೆ ಐತಂತ ಆಮೇಲೆ ಗೊತ್ತಾಯ್ತು. ನೆಕ್ಸ್ಟ್ ಬರ್ರಿ ಇಲ್ಲಿ ಒಳಗೆ ಹೋಗೋಣ. ನಮ್ಮ ಕಾರಲ್ಲಿ ಪಾರ್ಕ್ ಮಾಡಿದ್ವಿ. ಕಾರ್ ಮೇಲೆಲ್ಲ ಅರ್ಬಿ ಹಾಕಿದ್ವಿ, ಮನೆ ಹಾಕಿದ್ವಿ. ಸರಿ ಏನಾಯ್ತು ಅಂದ್ರೆ ನಾನು ವಿಡಿಯೋ ಮಾಡ್ಕೊಂಡು ಬರ್ಬೇಕಾದ್ರೆ ಬಂದು ಪಟ್ಟಣ ಕೆಳಗೆ ಇಳಿತು. ನೋಡಲೇ ಇಲ್ಲ ನಾನು. ಹೆಸರಡಿ ನೆಕ್ಸ್ಟ್ ನಮ್ಮ ಕಾರಲ್ಲಿ ಪಾರ್ಕ್ ಅದ. ಕಾರ್ ತಗೊಂಡು ನೆಕ್ಸ್ಟ್ ಜರ್ನಿ ಸ್ಟಾರ್ಟ್ ಮಾಡೋಣ. ಮತ್ತೆ ಫೈನಲಿ ನಾವು ಬೀಚ್ ಸೈಡ್ ಹೊಂಟಿವಿ. ಅದನ್ನು ಡ್ರೋನ್ ಶೂಟ್ ತೊಗೋಬೇಕಂತೇಳಿ. ಯಾಕಂದ್ರೆ ಡ್ರೋನ್ ಶೂಟ್ ಪರ್ಮಿಷನ್ ಇಲ್ಲ ಅಂತ ಹೇಳಿದ್ರೆ. ಸೊ ಹಂಗಾಗಿ ನಾವು ಹೊಂಟಿವಿ ಬೀಚ್ ಕಡೆ. ಒಂದು ಫುಲ್ ಸಂಧಿ ಒಳಗೆ ಹಾಸಿ ಹೊಂಟಿವಿ ಡ್ರೋನ್ ಶೂಟ್ ತೊಗೋಬೇಕಂತೇಳಿ. ಹೋಗುನು ಅಲ್ಲಿ ಡ್ರೋನ್ ಶೂಟ್ ಯಾವ ಥರ ತೊಗೋಬೋದು ಅಂತ ತೊಗೋತೀನಿ ಅನ್ನೋದು ತೋರಿಸ್ಕೊಡ್ತೀನಿ ಅಂತ. ಲೆಟ್ಸ್ ಗೋ. ನೋಡ್ಬೋದು ಗಾಯ್ತು, ನಾನು ಡ್ರೋನ್ ಶೂಟ್ ತೊಗೋತೀನಿ. ರಿಸ್ಕ್ ತೊಗೊಂಡು ಕಳ್ಸೀನಿ ಈಗ ಆಲ್ರೆಡಿ ಡ್ರೋನ್. ಫುಲ್ ವ್ಯೂ ನೋಡ್ಬೋದು ಎಷ್ಟು ಮಸ್ತ್ ಐತಪ್ಪ ಅಂತಂದ್ರೆ. ಫೈನಲಿ ನಮ್ಮ ಡ್ರೀಮ್ ಕಂಪ್ಲೀಟ್ ಮಾಡ್ಕೊಂಡೆ. ಯಾಕಂದ್ರೆ ಯೂಟ್ಯೂಬ್ ಮಾಡ್ಬೇಕನ್ನೋದು ಭಾಳ ದಿನ ಆಸೆ ಐತೆ ನಂದು. ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ಬೇಕು, ನಾನು ಶೂಟ್ ಮಾಡ್ಬೇಕು ಅನ್ನೋದು ಭಾಳ ದಿನ ನಾನು ದೊಡ್ಡ ಕನಸಿದೆ. ಆದಷ್ಟು ನನ್ನ ಕೈಲಿ ಇನ್ನೂ ಬೆಸ್ಟ್ ಔಟ್ಪುಟ್ ಕೊಡೋಕ್ಕೆ ಟ್ರೈ ಮಾಡತ್ತೀನಿ. ಈ ಸಪೋರ್ಟ್ ಭಾಳ ಬೇಕು ನನಗೆ. ಒಂದು ಡ್ರೋನ್ ಶೂಟ್ ಅಂತೂ ಶೂಟ್ ಮುಗಿಸಿದ್ವಿ. ಮಸ್ತ್ ಔಟ್ಪುಟ್ ಸಿಕ್ಕೈತಿ. ನಾವೇನಿದೆ ನಾನು ಅಪ್ಲೋಡ್ ಮಾಡ್ತೀನಿ, ಎಲ್ಲ ನೋಡ್ಬೋದು. ನಾವೆಲ್ಲ ಪಿಕ್ ಮಾಡಿದೆ ಎಲ್ಲೆಲ್ಲಿಲ್ಲ ಆಗ್ತದೆ ತೋರಿಸ್ತೀನಿ. ಪ್ಲೀಸ್ ಶೇರ್ ಆಗಿ ಸಬ್ಸ್ಕ್ರೈಬ್ ಮಾಡೋದಂತೂ ಹಾಕಿದ್ದೀನಿ. ಯಾಕಂದ್ರೆ